ರಾಣಿ ರಾಣಿ. ಓಹೋ ಸೇಳಿ ಅವರು, ಏನ್ ಸಮಾಚಾರ? ಇಲ್ಲಿವರೆಗೂ ಬಂದಿದ್ದು ನನ್ನ ಹುಡುಕೊಂಡು? ಏನೂ ಇಲ್ಲ, ನೆನ್ನೆ ಸಹ ನಾನು ಎಲ್ಗ ಹೋಗಿದ್ದೆ, ನೀನೇನೋ ಹುಡುಕ ಬಂದಿದ್ದಂತೆ. ಹುಡುಕ ಬಂದಿದ್ದೆ ನಾನು, ನನ್ನ ತವ್ರ ಮನೆಗೆ ಹೋಗಿದ್ದೆ. ಶಿಲ್ಪ ಮತ್ತೆ ನಿನ್ ಗಂಡ ಈರ ಎಲ್ಲಾರ್ನು ಮಾತಾಡ್ಸ್ಕೊಂಡ್ ಬಂದೆ. ಅದಕ್ಕೆ ಊರಿಗೆ ಹೋಗಿದ್ದ ವಿಷಯನ ಹೇಳೋಣ ಅಂತ ಬಂದೆ. ನೀನು ಮಂತಾಗಿರ್ಲಿಲ್ವಲ್ಲ, ಎಲ್ಗ ಹೋಗಿದ್ದೆ ನೀನು? ನಾನು ಜೈಲಿಗೆ ಹೋಗಿದ್ದೆ. ಜೈಲಿಗ? ತಿರ್ಗಾ ಏನ್ ಅಂತ ತಪ್ಪು ಮಾಡಿದೆ ಸೇಳಿ? ಯಾರ ಮನೆಗಾರ ಕಳ್ತನ ಮಾಡ್ದ? ಅಲ್ಲ ನಾನು 2 ದಿವಸ ತವ್ರ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಅಲ್ಲಿ ತಿರ್ಗಾ ಕಳ್ತನ ಮಾಡಕ್ ನಿಂತ್ಕೊಂಡ್ಬಿಟ್ಟ. ಅಲ್ಲ ತರಕಾರಿ ಮಾರ್ಕೊಂಡು ಹೆಂಗೋ ಇಷ್ಟ ದಿನ ಜೀವನ ಮಾಡ್ತಿದ್ದೆ, ಮತ್ತೆ ಯಾಕೆ ಇಂಥ ಕಳ್ತನದ ಬುದ್ಧಿ? ಅಲ್ಲ ಬಿಟ್ಟಿದ್ಯಾ ಅನ್ಕೊಂಡ್ರೆ ನೀನ್ ಹಂಗಾರೆ ಇನ್ನೂ ಬಿಟ್ಟಿಲ್ಲ ಕಳ್ತನನ? ಅಯ್ಯೋ ಮಂಕ್ಮುದೇವಿ, ಜೈಲಿಗೆ ಹೋಗಿದ್ದೆ ಅಂದ್ರೆ ನಾನು ಕಳ್ತನ ಮಾಡಿ ಅಥವಾ ಇನ್ನೇನೋ ಅಪರಾಧ ಮಾಡಿ ಜೈಲಿಗೆ ಹೋಗಿರ್ಲಿಲ್ಲ. ಜೈಲ್ನಾಗೆ ನಮ್ಮ ಅಣ್ಣ ಇದ್ದ, ಅವನ್ನ ನೋಡ್ಕೊಂಡು ಮಾತಾಡ್ಸ್ಕೊ ಬರೋಣ ಅಂತ ಹೋಗಿದ್ದೆ ಅಷ್ಟೇನೆ. ಹೌದಾ? ಅಯ್ಯೋ ನನಗಂತೂ ಭಯವಾದಂಗ ಆಗಿತ್ತು. ಜೈಲಿಗೆ ಹೋಗಿ ಬಂದೆ ಅಂತಂದಲ್ಲ, ಅದಕ್ಕೇನೆ. ಯಾ ನಿಮ್ಮ ಅಣ್ಣಯ್ಯ ಅಂದ್ರೆ ನಿನಗೆ ಅಣ್ಣಯ್ಯ ಬೇರೆ ಇದಾರ? ನಿನ್ಗೆ ಯಾರು ಇಲ್ಲ ತವ್ರ ಮನೆ ಕಡೆಯರು ಅಂತ ಅನ್ಕೊಂಡಿದ್ದೆ ನಾನು. ನಿಮ್ಮ ಅಣ್ಣ ಏನ್ ಕೆಲಸ ಮಾಡ್ತಾನೆ, ಏನ್ ತಪ್ಪು ಮಾಡಿದಾನೆ? ಅವನು ಹಿಂಗೆ ಕಳ್ತನ ಮಾಡಿನ ಹೋಗಿರೋದು? ಹೂ ಕಣೆ ರಾಣಿ, ಏನ್ ಮಾಡೋದು? ನಾನು ಎಲ್ಲ ಕಳ್ಳ ಕೆಲಸನೂ ಬಿಟ್ಟು ಒಳ್ಳೊಳಾಗಿ ಹೆಂಗೋ ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಆದ್ರೆ ನಮ್ಮ ಅಣ್ಣಯ್ಯ ಇನ್ನೂ ಬಿಟ್ಟಿಲ್ಲ. ಏನ್ ಮಾಡೋದು? ಈ ಸರಿನಾದ್ರೂ ಬಿಡ್ತಾರೇನೋ ನೋಡೋಣ. ಜೈಲಿಂದ ಬಂದ್ಮೇಲೆ ಬದಲಾಯಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಹಂಗೂನು ನನ್ಗೆ ಯಾರು ಇಲ್ಲ ಜೊತೆಗೆ, ಅವನಾದ್ರೂ ಕರ್ಕೊಂಬಂದು ಇಲ್ಲೇ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ, ನನ್ನ ಜೊತೆಗಿರ್ತಾನೆ ಅಂತಾನೆ. ಇಷ್ಟಕ್ಕೂ ಇವಾಗ ಜೈಲಿಗೆ ಹೋಗೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಿಮ್ಮೂರಾಗಿಲ್ವಾ ನಿನ್ ತವ್ರ ಮನೆಯಾಗಿ ಆ ಸಾಕಮ್ಮ, ಅವಳೇನಿ. ಸಾಕಮ್ಮನ? ನಮ್ಮೂರ್ ಸಾಕಮ್ಮ? ನಿನ್ಗೂ ನಿಮ್ಮ ಅಣ್ಣಗೂ ಸಾಕಮ್ಮನಿಗೂ ಹೆಂಗೆ? ಏನಂತ ಕೆಲಸ ಮಾಡಿರೋದು? ಯಾಕೆ ಹಿಂಗೆ? ಏನೂ ಇಲ್ಲ, ಆ ಸಾಕಮ್ಮ ನಿಮ್ಮೂರಾಗಿರೋ ಯಾರೋ ಅಜ್ಜನ ಕಿಡ್ನಾಪ್ ಮಾಡೋಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಡವೆ ಗಿಡವೆ ಸಿಗುತ್ತೆ ಅಜ್ಜಂತಾಗೆ ಈಗ ಕಿತ್ಕೋಬಹುದು ಅನ್ಕೊಂಡು ಆ ಅಜ್ಜನ ಕಿಡ್ನಾಪ್ ಮಾಡ್ಸಿದಾಳೆ. ತಿರ್ಗಾ ಆಮೇಲೆ ಆ ಅಜ್ಜನ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ಸಾಕಮ್ಮನ ಮೇಲೇನೆ ಅನುಮಾನ ಐತಿ ಅಂತಾನ. ಅದಕ್ಕೆ ಸಾಕಮ್ಮನ ಸರಿಯಾಗಿ ಬೆಂಡೆತ್ತಿ ಎಲ್ಲ ಬಾಯಿ ಬಿಡಿಸಿ ಎಲ್ಲಿ ಬಚ್ಚಿಡ್ರೋದು ಅಂತಾನ ಕಂಡಿಡಿದಾರೆ. ಅಲ್ಲಿ ನಮ್ಮ ಅಣ್ಣಯ್ಯ ಸಿಗಾಕಣವನೆ. ಈಗ ನಮ್ಮ ಅಣ್ಣಯ್ಯ ಸಾಕಮ್ಮ ಇಬ್ರು ಜೈಲ್ನಾಗ ಇದ್ದಾರೆ. ಅದಕ್ಕೆ ನಮ್ಮ ಅಣ್ಣ ಹೇಳ್ ಕಳ್ಸಿದ್ನ, ಹೋಗಿ ನೋಡ್ಕೊಂಬಂದೆ. ಹೋಗ್ದು ಬಂದೆ ಸರಿಯಾಗಿ ಆ ಸಾಕಮ್ಮನಿಗೂ ನಮ್ಮ ಅಣ್ಣಯ್ಯಗೂ ಇಬ್ರಿಗೂ. ಓ ಹಂಗ, ಸರಿ ಸರಿ ಆಯ್ತು. ಅಲ್ಲಿ ಶಿಲ್ಪ ಹೆಂಗಿದಾಳೆ? ಗಂಡನ ಬಂಡವಾಳ, ಅಸಲಿ ಬಂಡವಾಳ ಗೊತ್ತಾಯ್ತಾ? ಕುಡ್ದು ಎಲ್ಲ ಗಲಾಟೆ ಮಾಡ್ತಾ ಇದ್ದಾನ ಅಲ್ಲಿ ನಿಮ್ಮೂರಾಗೆ? ನನಗೆ ಗೊತ್ತಿತ್ತು ಹಂಗೆ ಆಗುತ್ತೆ ಅಂತಾನ. ಏನ್ ಇವಳು ಕಂಡಳಂಗೆ ಹೇಳ್ತಾ ಇದ್ದಾಳೆ? ಇವಳು ಬಂದಿಷ್ಟು ಚಮಕ್ ಕೊಡೋಣ. ಇರೋ ಸತ್ಯ ಹೇಳೋದ್ ಬೇಡ. ಏ ರಾಣಿ, ನಿನ್ನೆ ಕೇಳ್ತಾ ಇರೋದು ಹೆಂಗಿದಾನಲ್ಲಿ ನನ್ನ ಗಂಡ ಈರ? ಇಷ್ಟು ದಿನ ಇರೋದೇ ಹೆಚ್ಚು. ಅವ್ರಪ್ಪ ಅಮ್ಮಗೆ ಕೊಟ್ಟಿಲ್ವಾ ಇವ್ನು ಕುಡ್ದು ಗಲಾಟೆ ಮಾಡೋದು? ಹೆಂಗೆ? ಒಂದು ವಾರದ ಮೇಲೆ ಆಯ್ತು. ಹೆಂಗಿದಾನೋ ಏನೋ. ನಾನು ಒಂದು ವಾರಕ್ಕೆಲ್ಲ ಮನೆ ಬಿಟ್ಟು ಓಡಿಸ್ತಾರೆ ಅಂತ ತಿಳ್ಕೊಂಡಿದ್ದೆ. ಇನ್ನೂ ಇಟ್ಕೊಂಡಿದ್ದಾರೆ ಅಂದ್ರೆ ಏನೋ ಸುಳ್ಳು ಹೇಳಿರ್ತಾರೆ ಅನ್ಸುತ್ತೆ ಅವರಪ್ಪಗೂ ಅಮ್ಮಗೂ. ಅಥವಾ ಇವನ್ ಬಂಡವಾಳ ಇನ್ನೂ ಗೊತ್ತಾಗಿರಲ್ಲ ಅಷ್ಟೇನೆ. ಯೋ ಸೇಳಿ, ನೀನ್ ಅಂದ್ಕೊಂಡಂಗೆ ಏನೂ ಆಗಿಲ್ಲ. ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ. ನಿನ್ ಗಂಡನೂ ಅಷ್ಟೇನೆ. ಅಲ್ಲಿ ಹೋದ್ಮೇಲೆ ಶಿಲ್ಪುನ ಹೇಳ್ದಂಗೆ ಕೇಳ್ಕೊಂಡಿದಾನಂತೆ. ಎಣ್ಣೆ ಸುದ್ದಿಗೆ ಹೋಗಿಲ್ವಂತೆ. ಅಷ್ಟು ಚೆನ್ನಾಗಿ ಇದಾನಂತೆ. ಅವರಪ್ಪ ಅಮ್ಮ ಹೇಳ್ದಂಗೆ ಹೊಲದ ಕೆಲಸ ಮಾಡ್ಕೊಂಡು ನೀರಿಕ್ಕೊಂಡು ಆಮೇಲೆ ಮನೆಗೂ ಏನಾರ ಬೇಕು ಅಂದ್ರೆ ನೀರ್ ತರೋದು, ಆಮೇಲೆ ಸೌದಿ ತರೋದು ಎಲ್ಲ ಮಾಡ್ತಾನಂತೆ. ಅವರಪ್ಪ ಅಮ್ಮಗೆ ಇಷ್ಟ ಆಗ್ಬಿಟ್ಟಿದಾನಂತೆ ನಿನ್ ಗಂಡ. ಇಂತಾಳಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾ ಇದಾರಂತೆ ಅವರಪ್ಪಯ್ಯನೂ ಅಮ್ಮಯ್ಯನೂ. ಇನ್ಮೇಲೆ ಇಲ್ಲಿಗೆ ಬರೋದಂತೂ ಸುಳ್ಳು. ಅವರು ನಿನ್ ಗಂಡನೂ ಶಿಲ್ಪನೂ ಅಲ್ಲೇ ಇರೋದು ಪರ್ಮನೆಂಟ್ ಆಗಿ. ನೀನಿಲ್ಲಿ ಒಬ್ಳೇನೆ. ನಿನ್ ಗಂಡ ವಾಪಸ್ ಬರ್ತಾನೆ ಅಂತ ಕನಸು ಕಾಣ್ಬೇಡ ಸೇಳಿ. ಏನಂದ್ರೆ ನನ್ನ ಗಂಡ ಅಷ್ಟು ಒಳ್ಳೆನಾಗಿದ್ದಾನ ಅಲ್ಲಿ ಹೋಗಿ? ಏನ್ ಹೇಳ್ತಾ ಇದೀಯ ರಾಣಿ? ನೀನ್ ಹೇಳ್ತಾ ಇರೋದು ನಿಜಾನೋ ಅಥವಾ ಏನ್ ಸುಳ್ಳು ಹೇಳ್ತಾ ಇದೆಯೋ? ನೀನ್ ಹೇಳ್ತಾ ಇರೋದು ನೋಡಿದ್ರೆ ನನ್ಗೆ ಯಾಕೋ ಸುಳ್ಳು ಅಂತ ಅನ್ಸುತ್ತೆ. ಯಾಕೆ? ನಾನೇನ್ ಸುಳ್ಳು ಹೇಳ್ತಾ ಇದೀನಿ? ಇರೋ ಸತ್ಯನೇ ಹೇಳ್ತಾ ಇದೀನಿ. ಹಂಗೇನಾದ್ರೂ ಕುಡ್ದು ಗಲಾಟೆ ಮಾಡಿದ್ರೆ ಇಷ್ಟೊತ್ತಿಗೆ ಮನೆ ಬಿಟ್ಟು ಓಡಿಸ್ಬೇಕಾಗಿತ್ತು ತಾನೆ ಶಿಲ್ಪರಪ್ಪ ಅಮ್ಮನು. ಇಷ್ಟು ದಿನ ಅಲ್ಲೇ ಇದಾರೆ ಅಂದ್ಮೇಲೆ ನೀನೇ ತಿಳ್ಕೊ ನಿನ್ ಗಂಡ ಎಷ್ಟು ಬದಲಾಗಿದ್ದಾನೆ ಅಲ್ಲಿ ಹೋದ್ಮೇಲೆ ಅಂತಾನ. ನಿನ್ ಸವಾಸದಿಂದ ಇಲ್ಲಿ ಕೆಟ್ಟೋಗಿದ್ದ, ಅಲ್ಲಿ ಇವಾಗ ಚೆನ್ನಾಗಿದ್ದಾನೆ ಪಾಪ. ಶಿಲ್ಪನ ಅವನು ನೆಮ್ಮದಿಯಾಗಿದ್ದಾರೆ ಅಲ್ಲಿ. ಇಲ್ಲಿದ್ದಾಗ ಪಾಪ ಶಿಲ್ಪನ್ಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ. ಹೌದಾ? ಅಷ್ಟೊಂದು ಬದಲಾಗಿದ್ದಾನ? ನನ್ನ ಕೈಲಂತೂ ನಂಬಕ್ಕಾಗ್ತಾ ಇಲ್ಲ ಈ ರಾಣಿ ಹೇಳ್ತಾ ಇರೋದು. ನಾನು ಹೋಗಿ ಒಂದು ವಾರ ಇಲ್ಲ ಒಂದು 10 ದಿವಸ ಅಷ್ಟೇನೆ ಅಲ್ಲಿರೋದು. ಓಡ್ ಬರ್ತಾರೆ. ಇವ್ರು ಓಡ್ ಬರ್ದಿದ್ರೆ ಅವ್ರ ಅಪ್ಪ ಅಮ್ಮನೇ ಓಡಿಸ್ತಾರೆ ಇವ್ರಿಬ್ಬರನು ಅಂತ ತಿಳ್ಕೊಂಡಿದ್ದೆ. ಇದೇನಿದು? ನಾನು ಅಂದ್ಕೊಂಡಂಗಾಗಿಲ್ಲ. ನಿಜವಾಗ್ಲೂ ಅಷ್ಟೊಂದು ಬದಲಾಗಿದ್ದಾನ ನನ್ನ ಗಂಡ? ನಮ್ಮ ದೇವ್ರ ಸತ್ಯ ನನಗೆ ಚೆನ್ನಾಗಿ ಗೊತ್ತು. ಅವ್ನು ಯಾವುದೇ ಕಾರಣಕ್ಕೂ ಕುಡಿಯೋದು ಮಾತ್ರ ಬಿಡಲ್ಲ. ಅದರಲ್ಲೂ ಅಲ್ಲಿ ಯಾರ್ಯಾರು ಪರಿಚಯ ಇರಲ್ಲ. ತಲೆ ಕೆಟ್ಟೋಗಿರುತ್ತೆ, ಬೇಜಾರಾಗಿರುತ್ತೆ. ಬೇಜಾರಾದಾಗ ಕುಡಿಬೇಕು ಅಂತ ಅನ್ಸುತ್ತೆ. ಹೆಂಗಾದ್ರೂ ಮಾಡಿ ಹೋಗಿ ಕುಡಿದು ಗಲಾಟೆ ಮಾಡಿರ್ಬೇಕಾಯ್ತಲ್ಲ.
ಹ್ಮ್ ಹೇಳಿ ಈಗ ನಾನು ಹೇಳಿದ್ದೆಲ್ಲ ನಿಜ ಅಂತ ಅನ್ನಿಸ್ತಾ ಐತೆ. ಹೇಳಿ ಹಿಂಗೆ ಹೊಟ್ಟೆ ಉರಿಬೇಕು. ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹೋಗ್ರಿ ಅಂತ ಕಳಿಸ್ಕೊಟ್ಲು. ಈಗ ನೋಡು ಒದ್ದಾಡ್ತಾ ಇದ್ದಾಳೆ. ಇದು ನೋಡಕ್ ಒಂಥರ ಮಜವಾಗೈತಿ. ಸೇಳಿ ಸೇಳಿ ಏನು ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ, ನೀನು ಹೇಳ್ದಂಗೆ ನನ್ನ ಗಂಡ ಬದಲಾಗಿದ್ದಾನೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಯಾಕೋ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ಅನ್ನಿಸ್ತೈತೆ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ ಇರು. ನೀನು ಹೇಳಿದ್ದೆಲ್ಲ ನಿಜಾನ ಸುಳ್ಳು ಅಂತ ತಿಳ್ಕೊಂಬಕ್ಕೆ ಒಂದೇ ಒಂದು ಕೆಲಸ ಮಾಡ್ತೀನಿ. ಏನು ಮಾಡ್ತೀಯಾ? ಏನು ಮಾಡಲ್ಲ. ನಿಮ್ಮ ತವ್ರ ಮನೆ ಐತಲ್ಲ, ಅಲ್ಲಿಗೆ ಹೋಗಿ ನನ್ನ ಗಂಡ ಹೆಂಗಿದ್ದಾನೆ ಅಂತ ನೋಡ್ಕೊಂಬತ್ತೀನಿ. ಅಥವಾ ಇವರೇ ಏನಾದರೂ ಸುಳ್ಗಿಲ್ ಹೇಳ್ತಾ ಇದ್ದಾಳ ಶಿಲ್ಪ ಅಂತ ತಿಳ್ಕೊಂಡು ಹೋಗಿ ಅವ್ರ ಅಪ್ಪ ಅಮ್ಮಗೆ ಇರೋ ಸತ್ಯ ತಿಳಿಸ್ಬತ್ತೀನಿ. ಸಾಕ್ಷಿ ಸಮೇತ ತೋರಿಸ್ತೀನಿ. ಇಷ್ಟು ದಿನ ಎಲ್ಲೋ ಶಿಲ್ಪ ಸುಳ್ಳು ಹೇಳದಲ್ಲ ಅನ್ಸುತ್ತೆ ನನ್ನ ಗಂಡನ ಬಗ್ಗೆ. ಒಳ್ಳೆಯವನು, ಹಂಗೆ ಹಿಂಗೆ ಕುಡಿಯೋದು ಬಿಟ್ಟವನೆ ಅಂತ ಎಲ್ಲೋ ನಂಬಿಸಿರ್ಬೇಕು. ಅಷ್ಟೇನೆ. ನೀನು ಹೇಳ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಅವನ ಜೊತೆ ನಾನು ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನನಗಿಂತ ನಿನಗೆ ಗೊತ್ತಾ? ಇಷ್ಟು ವರ್ಷ ನಾನು ಎಷ್ಟು ಸಲ ಪ್ರಯತ್ನ ಮಾಡಿಲ್ಲ ಕುಡಿಯೋದು ಬಿಡಿಸ್ಬೇಕು ಅಂತಾನೆ, ಅವಾಗಲೇ ಬಿಟ್ಟಿಲ್ಲ. ಅಂಥದ್ರಾಗೆ ಕಾಣದೇ ಇರೋ ಊರು, ಅಲ್ಲಿ ಯಾರು ಪರಿಚಯ ಇರಲ್ಲ, ಏನೂ ಇಲ್ಲ ನಿಮ್ಮೂರಾಗೆ ನನ್ನ ಗಂಡಿಗೆ. ಆ ಊರಿಗೆ ಹೋಗಿ ಕುಡಿಯೋದು ಬಿಟ್ಟು ಅವನು ಅವ್ರ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತಾನ? ಸಾಧ್ಯನೇ ಇಲ್ಲ. ಅಂದ್ರೆ ಏನು ಮಾಡಬೇಕು ಅಂತಿದ್ಯಾ ಈಗ? ನಾನೇ ಹೋಗ್ತೀನಿ ಶಿಲ್ಪರ ಅವ್ರ ಅಪ್ಪ ಯಾರ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ಹೇಳಿದ್ದೆಲ್ಲ ನಿಜಾನ ಸುಳ್ಳು ಅಂತ ಅವಾಗಲೇ ಗೊತ್ತಾಗುತ್ತೆ ನನಗೆ. ನಿನ್ನಂತೂ ನಂಬಕ್ಕಾಗಲ್ಲ, ನಾನು ನಂಬೋದು ಇಲ್ಲ. ನೀನು ಸತ್ಯ ಹೇಳಿದ್ರು ನನಗೆ ನಂಬಿಕೆನೇ ಬರಲ್ಲ. ಏನಂದ್ರೆ ನಾನು ಸತ್ಯ ಹೇಳಿದೆ ನಂಬಕ್ಕಾಗಲ್ಲ, ಯಾಕೆ? ಯಾವಾಗಲೂ ಒಂದ್ಸರಿ ಸತ್ಯ ಹೇಳ್ತೀಯ, 100 ಸುಳ್ಳು ಹೇಳಿದ್ರೆ ಅದ್ರಾಗೆ ಒಂದೇ ಒಂದು ಸತ್ಯ ಇರುತ್ತೇನೋ ಅಷ್ಟೇನೆ, ಒಂದು ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೇನೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಕಣೆ ಸೇಳಿ ಈ ರಾಣಿನ. ಅಕ್ಕ ಯಾವಾಗ ಬಂದ್ರಿ? ಏನೋ ಹೇಳ್ತಿದ್ದಲ್ಲ 100 ಸತ್ಯ ಅಲ್ಲ 100 ಸುಳ್ಳು 1 ಸತ್ಯ ಅಂತ ಅವಾಗಲೇ ಬಂದೆ. ಏನು ಸೇಳಿ, ಏನು ಸಮಾಚಾರ? ಯಾಕೆ ತರಕಾರಿ ವ್ಯಾಪಾರ ಮಾಡಕ್ ಹೋಗಿಲ್ಲ? ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನೂ ಇಲ್ಲ, ನಿನ್ ಸೊಸೆ ಏನೋ ನನ್ನ ಗಂಡನ ಬಗ್ಗೆ ಗುಣಗಾನ ಮಾಡಿದ್ಲು. ಶಿಲ್ಪನೂ ನನ್ನ ಗಂಡನ ಕರ್ಕೊಂಡು ತವ್ರ ಮನೆಗೆ ಹೋಗ್ಯಾಳಲ್ಲ, ಅಲ್ಲಿ ಏನೋ ಚೆನ್ನಾಗಿದ್ದಾನೆ, ಬದಲಾಗಿದ್ದಾನೆ, ಕುಡಿಯೋದು ಬಿಟ್ಟವನೇ, ಒಳ್ಳೆಯವನಾಗ್ಯಾವನೆ, ಇನ್ಮೇಲೆ ಬರಲ್ಲ, ಅಲ್ಲೇ ಇರ್ತಾನೆ, ಹಂಗೆ ಹಿಂಗೆ ಅಂತ ಏನೋ ಹೇಳ್ತಿದ್ಲು. ಅದಕ್ಕೆ ಕೇಳ್ತಿದ್ದೆ ಅಷ್ಟೇನೆ. ಅಯ್ಯೋ, ನಿನ್ನ ಗಂಡನ ಬಂಡವಾಳ ನನಗೂ ಗೊತ್ತಿಲ್ವೇನೆ ಸೇಳಿ. ಅವನಂತೂ ಬದಲಾಗಲ್ಲ ಈ ಜನ್ಮದಲ್ಲಿ, ಎಲ್ಗೋದ್ರು ಅಷ್ಟೇನೆ. ಅದೇನೋ ಹೇಳ್ತಾರಲ್ಲ, ಏನಪ್ಪ ಗಾದೆ ನೆನಪೇ ಆಗ್ತಾ ಇಲ್ಲ ಬಿಡು. ಹಂಗಾಯ್ತು ನಿನ್ನ ಗಂಡನ ಕತೆ. ಕಣಕ, ನನಗೇನು ಗೊತ್ತಿಲ್ವಾ ಅವನ ಬಗ್ಗೆ? ಈ ರಾಣಿ ಸುಳ್ಳು ಹೇಳ್ತಾ ಇದ್ದಾಳೆ, ಅಲ್ಲಿ ಹಂಗೈದಾನೆ ಹಿಂಗೈದಾನೆ ಅಂತಾನೆ. ನಾನೇ ಹೋಗ್ತೀನಿ, ನೋಡ್ಕೊಂಡ್ ಬರ್ತೀನಿ, ಅವನ ಅಸಲಿ ಬಂಡವಾಳನ ಬಯಲು ಮಾಡ್ತೀನಿ ತಗ ಹೋಗಿ. ಆದ್ರೆ ಮೊದಲು ನಮ್ಮ ಅಣ್ಣಯ್ಯ ಜೈಲ್ನಾಗ ಇದ್ದಾನೆ, ಅವನು ಬಿಡಿಸ್ಕೊ ಬರ್ಬೇಕು, ಆಮೇಲೆ ನೋಡೋಣ. ಸರಿ ಅಮ್ಮ, ಆಯ್ತು ಹೋಗು. ಬರ್ತೀನಿ ಕಣೆ ರಾಣಿ. ಸೇಳಿ, ಸುಮ್ಮನೆ ನೀನು ಶಿಲ್ಪರ ಅವ್ರ ಅಪ್ಪ ಮನೆಗೆ ಹೋಗಿ ಅಲ್ಲಿ ಶಿಲ್ಪನ್ ಮರ್ಯಾದೆ ಕಳಿಯಕ್ಕೆ ಹೋಗ್ಬೇಡ, ಸುಮ್ಮನಿರು ಇಲ್ಲೇನೆ. ಮೊದಲು ನಿಮ್ಮ ಅಣ್ಣನ ಬಿಡಿಸ್ಕೊಂಬದ್ ನೋಡು. ಅವ್ರು ಸುದ್ದಿ ಕಟ್ಕೊಂಡು ನಿನ್ಗೇನಾಗಬೇಕಾಯ್ತೆ? ಶಿಲ್ಪನ್ ಸುದ್ದಿ ಕಟ್ಕೊಂಡು ನೀನೇ ತಾನೇ ಕಳ್ಸಿರೋದು. ಹೋಗ್ತೀನಿ ಅಂತಂದಾಗ ಹೋಗ್ರಿ ಹೋಗ್ರಿ ಅಂತ ನೀನೇ ಕಳಿಸ್ಕೊಟ್ಟು ಈಗ ಬರ್ಲಿಲ್ಲ ಅಂತಾನೆ ಈ ತರ ಎಲ್ಲ ಹೇಳ್ತಾ ಇದ್ಯಾ? ನೀನೇ ತಲೆ ಕೆಡ್ಸ್ಕೊಂತೀಯ ಅಷ್ಟೆಲ್ಲನ? ನನಗೆ ಗೊತ್ತಿದೆ, ಬರ್ತೀನಿ. ಏನೇ ರಾಣಿ ಸೇಳಿ, ನಿನಗೆ ಸರಿಯಾಗಿ ಹೇಳೋದು ನೋಡು. ಹೋಗು, ಅಡುಗೆ ಮಾಡಿದ್ಯಾ? ಹೆಂಗೆ ಅಡುಗೆ ಮಾಡಕ್ಕೆ ಇಕ್ಕಿದ್ದೀನತ್ತೆ. ಯಾಕೆ? ಮಾಡತಕ್ಕ ಒಂದು ಸ್ವಲ್ಪ 5 ನಿಮಿಷ ಕುಕ್ಕಂಡಿರಿ. ತಂದಿಕ್ತೀನಿ, ಊಟ ಮಾಡಿವ್ರಂತೆ. ಯಾರನ್ನ ಕಂಡಾರ ಎದ್ರಿಗೆ ಸೊಸೆನ ಆಡ್ಕೊಂಬದ್ ನೋಡು. ಅಲ್ಲ, ಯಾರನ್ನ ಬೇರೆ ಆಡ್ಕೊಂಡ್ರೆ ಬೈಬೇಕು. ನನ್ನ ಸೊಸೆ ಅಂತವಳಲ್ಲ ಅಂತ ಹೇಳದ್ ಬಿಟ್ಟು ನೀನು ಅವ್ರ ಜೊತೆಗೆ ಅಂತವಳೇನೆ ಅಂತ ಹೇಳ್ತಾ ಇದೆಯಲ್ಲ ಅಲ್ಲಿ ಕಿತ್ಕೊಂಡು. ನಿನಗೆ ಸೊಸೆ ಅಂತನ ಸ್ವಲ್ಪನೂ ಗೌರವನೇ ಇಲ್ಲ ನನ್ನ ಮೇಲೆ. ಓಹೋ, ಗೌರವ? ನೀನು ನನ್ನ ಮೇಲೆ ಎಷ್ಟಮ್ಮ ಗೌರವ ಇಟ್ಕೊಂಡಿದ್ಯಾ? ಅತ್ತೆ ಅನ್ನೋ ಗೌರವ ನೀನೆಂದಾದ್ರು ಕೊಟ್ಟಿದ್ಯಾ ನನಗೆ? ಯೋಚನೆ ಮಾಡು. ನೀನು ಕೊಟ್ಟಿದ್ರೆ ನಾನು ಕೊಡ್ತಿದ್ದೆ ಸೊಸೆ ಅಂತಾನ. ಹೋಗಿ ಹೋಗಿ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಲ್ಲ, ಹೋಗಿ ಮೊದಲು ಅಡುಗೆ ಮಾಡ್ತೀನಿ. ನನ್ನ ಗಂಡ ಬಂದ್ರೆ ಆಮೇಲೆ ಅಯ್ಯಪ್ಪ ಇನ್ನೂ ಅಡುಗೆ ಮಾಡಿಲ್ಲ ಅಂತ ತಕತಾಯಿ ಅಂತ ಕುಣಿತಾನೆ. ಅವಾಗ ನಾನು ಬೈಸ್ಕೊಂಬಾಳು, ನೀನಲ್ಲ. ಸುಮ್ಮನೆ ಕುಕ್ಕ, ಮಾತಾಡಬೇಡ. ಸರಿ ಆಯ್ತು, ಹೋಗಮ್ಮ, ಹೋಗಿ ಮಾಡೋ, ನನಗೂ ಹೊಟ್ಟೆ ಸೈತೆ, ಉಣ್ಬೇಕು ಜಲ್ದು. ಇಂಥದಕ್ಕೆ ಮಾತ್ರ ಫಸ್ಟ್ ಇರ್ತಾರೆ, ತಿಂಬಕ್ಕೆ ಆದ್ರೆ. ಇನ್ನು ಬೇರೆಕ್ಕಾದ್ರೆ ಯಾಕೂ ಇಲ್ಲ, ಸುಮ್ಮನೆ ಬರೀ ಮಗಳು ಮತ್ತಕ್ಕೆ ಹೋಗಿ ಆಲ್ಟೆ ಹೊಡ್ಕೊಂಡು ಕುಕ್ಕ ಮದಿ ಆಯ್ತು ನಮ್ಮ ಅತ್ತೆದು. ಒಂದು ಕೆಲಸ ಮಾಡಲ್ಲ, ಏನೂ ಇಲ್ಲ. ಎದ್ದಾಗೋಗಿದ್ದು ಇವಾಗ ಬಂದಿತ್ತಲ್ಲ, ಅದನ್ನ ಯಾರು ಕೇಳಂಗಿಲ್ಲ. ಯಾರನ್ನ ಕೇಳಿದ್ರೆ ಕೆಟ್ಟರಾಗ್ಬಿಡ್ತೀವಿ ನಮ್ಮಂತಾರು. ಹೋಗಿ ಅಡುಗೆ ಮಾಡಿ, ಯಾಕೆ ಬಣಿಕೆಂತೀಯ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.